ಹಲೋ ಎವ್ರಿವನ್. ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಾಠದ 3ನೇ ಬಹು ಆಯ್ಕೆ ಪ್ರಶ್ನೆಯನ್ನ ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಅಂತ ಕೇಳ್ತಾ ಇದ್ದಾರೆ. ಯಾವುದೋ ಒಂದು ಸಂಯುಕ್ತ ಇಲ್ಲಿ ಏನಾಗ್ತಾ ಇದೆ, ಆಮ್ಲದ ಜೊತೆಗೂ ವರ್ತಿಸುತ್ತೆ, ಹಾಗೇನೆ ಅದೇ ಸಂಯುಕ್ತ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸಿ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ಜೊತೆಗೂ ವರ್ತಿಸಿ ನಮ್ಗೆ ಏನನ್ನ ಕೊಡುತ್ತೆ ಉತ್ಪನ್ನವಾಗಿ? ನೀರು ಮತ್ತೆ ಲವಣ. ಎರಡೂ ಪ್ರಕ್ರಿಯೆಯಲ್ಲೂ ನಮಗೆ ಲವಣ ಮತ್ತೆ ನೀರು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಯಾವ ಸಂಯುಕ್ತ ಆಮ್ಲದ ಜೊತೆಗೆ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡುತ್ತೋ, ಹಾಗೆ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡುತ್ತೋ, ನಾವು ಅಂತಹ ಸಂಯುಕ್ತವನ್ನ ನಾವೇನಂತ ಕರಿತೀವಿ? ಉಭಯ ಸ್ವಭಾವಿ ಸಂಯುಕ್ತ ಅಂತ ಕರಿತೀವಿ. ಯಾಕೆ ಉಭಯ ಸ್ವಭಾವಿ? ಅದು ಆಮ್ಲದ ಜೊತೆಗೂ ವರ್ತಿಸುತ್ತೆ, ಹಾಗೆ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸುತ್ತೆ. ಎರಡರ ಜೊತೆಗೂ ವರ್ತಿಸಿದಾಗ ಕೊಡ್ತಾ ಇರುವಂತಹ ಉತ್ಪನ್ನಗಳು ಕೂಡ ಸೇಮ್ ಇರುತ್ತೆ. ಎರಡು ಕೇಸಲ್ಲೂ ಕೂಡ ಸೇಮ್ ಉತ್ಪನ್ನವನ್ನ ನಾವು ನೋಡಬಹುದು. ಹಾಗಾಗಿ ಇದನ್ನ ಉಭಯ ಸ್ವಭಾವಿ ಆಕ್ಸೈಡ್ಗಳು ಅಂತ ಕರಿತೀವಿ. ಯಾವುದು ಈ ಉಭಯ ಸ್ವಭಾವಿ ಆಕ್ಸೈಡ್? ಇದಿಷ್ಟರಲ್ಲಿ ನೋಡಿದ್ರೆ, ಈ ಆಯ್ಕೆಗಳನ್ನ ನೋಡಿದಾಗ ಇಲ್ಲಿ ಮೊದಲನೇ ಆಯ್ಕೆ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆಯಲ್ಲ, ಇದು ಉಭಯ ಸ್ವಭಾವಿ ಆಕ್ಸೈಡ್ ಆಗಿರುತ್ತೆ. ಹಾಗಾಗಿ ಇದು ಆಮ್ಲದ ಜೊತೆಗೆ ವರ್ತಿಸಿ ಹಾಗೆ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ಎರಡರ ಜೊತೆಗೆ ವರ್ತಿಸಿದಾಗ್ಲೂ ಕೂಡ ಲವಣ ಮತ್ತೆ ನೀರನ್ನ ಕೊಡ್ತಾ ಇರುತ್ತೆ. ಸೊ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಎ, ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಆಗಿರುತ್ತೆ.